ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಗಳನ್ನು ತೋರಿಸ್ತಾ ಇದ್ದೀನಿ. ಸೊ ನವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ ಒಂದು 4 ದೀಪಗಳನ್ನು ತರಿಸಿದೆ. ನಿಮಗೂ ಕೂಡ ತೋರಿಸ್ತೀನಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಕೂಡ ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಡಿಫ್ರೆಂಟ್ ಡಿಸೈನ್ಸಲ್ಲಿದೆ ಆ್ಯಂಡ್ ಆಲ್ಸೋ ತುಂಬಾ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗುತ್ತೆ. ನಾವು ಹಬ್ಬ ಟೈಮಲ್ಲಿ ಎಷ್ಟೇ ದೀಪಗಳನ್ನು ಹಚ್ಚಿದ್ರು ಕೂಡ ನಮ್ಗೆ ಇನ್ನೂ ಹಚ್ಚಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನ ತಗೋಬೇಕು ಅಂತಲೂ ಕೂಡ ಡಿಸೈನಲ್ಲಿರೋ ತಗೋಬೇಕು ಅಂತ ಅನ್ಕೊತಾ ಇರ್ತೀವಿ. ಬಟ್ ಎಷ್ಟೇ ಹುಡುಕಿದ್ರು ಕೂಡ ಸಿಗೋದಿಲ್ಲ. ಇಫ್ ಇನ್ ಕೇಸ್ ಸಿಕ್ಕಿದ್ರು ಅಂತ ಹೇಳಿದ್ರು ಜಾಸ್ತಿ ಪ್ರೈಸಲ್ಲಿ ಹೇಳ್ತಿರ್ತಾರೆ, ಬಿಕಾಸ್ ಸೀಸನ್ ಅಲ್ವಾ. ಸೊ ಹಾಗಾಗಿ ಬಟ್ ಮೀಶೋದಲ್ಲಿ ನಿಮಗೆ ತುಂಬಾನೇ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಕ್ವಾಲಿಟಿ ಎಲ್ಲ ಹೇಗಿದೆ ಆ್ಯಂಡ್ ಎಷ್ಟು ಪ್ರೈಸ್ ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ನೋಡಿ. ಆ್ಯಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಮತ್ತು ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಪ್ರತಿದಿನ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಯಾವ ವಿಡಿಯೋಸು ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ಫಸ್ಟ್ ಯಾವ ದೀಪ ತರಿಸಿದೀನಿ ಅಂತ ಹೇಳಿದ್ರೆ, ಸೊ ಈ ಒಂದು ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತಹ ದೀಪ. ಅಂಡ್ ಈ ದೀಪ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಗಂಟೆ ಕೊಟ್ಟಿದ್ದಾರೆ. 2 ಗಂಟೆ ಇದೆ ನೋಡಿ ಅಲ್ವಾ, ತುಂಬಾ ಚೆನ್ನಾಗಿದೆ. ಸೊ ಸಿಂಗಲ್ ನೀವು ಒಂದು ಬತ್ತಿನ ಹಾಕ್ಬಿಟ್ಟು ದೀಪನ ಅಂಟಿಸಂಥದ್ದು. ನಾನು 2 ತರಿಸಿದೀನಿ. ಪ್ಯಾಕ್ ಆಫ್ 2 ಅಲ್ಲಿ ಇರೋದನ್ನ ತರಿಸಿದೀನಿ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಗೇಜ್ ಕೂಡ ಅಷ್ಟೇ ಸಖತ್ ವೆಯ್ಟ್ ಇದೆ, ಅಂದರೆ ಮೀಡಿಯಂ ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಕೆಳಗಡೆ ಸ್ಟ್ಯಾಂಡ್ ಬರುತ್ತೆ. ಸೊ ಅದು ಕೂಡ ಅಷ್ಟೇ ಫ್ಲವರ್ ಡಿಸೈನಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದು ಬಂದು ಮೆಟಲಲ್ಲಿ ಮಾಡಿರೋಂಥದ್ದು ಫ್ರೆಂಡ್ಸ್. ಓಕೆನಾ? ಆ್ಯಂಡ್ ಹೈಟ್ ಬಂದ್ಬಿಟ್ಟು ಇದ್ರದ್ದು ಒಂದು 5 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಮತ್ತು ಅಗಲ ಬಂದು 4 ಇಂಚಸ್ ಅಷ್ಟು ಬರುತ್ತೆ. ಗೋಲ್ಡನ್ ಕಲರ್ ಡಿಸೈನ್ ಅಂದರೆ ಪೇಂಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿದ್ರೆ ಒಳ್ಳೆ ಹಿತ್ತಾಳೆದು ಸೊ ಆ ರೀತಿ ದೀಪ ಅಂತ ಅನ್ಸುತ್ತೆ. ಬಟ್ ಇದು ಮೆಟಲಲ್ಲಿ ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ. ನೋಡಿ, ನಿಮಗೆ ಲೈಕ್ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ. ಪಿಕಾಕ್ ಡಿಸೈನರ್ ಇರೋದು ಸಖತ್ತಾಗಿದೆ. ಸೊ ಹಬ್ಬ ದಿನ ನಾವು ಈ ದೀಪನ ಅಂಟಿಸ್ವಿ ಅಂತ ಹೇಳಿದ್ರೆ, ಸೊ ನಾವು ಗೊಂಬೆಗಳೆಲ್ಲ ಕೂರಿಸಿದಾಗ ಸೊ ಅಲ್ಲೂ ಕೂಡ ಇಟ್ವಿ ಅಂತ ಹೇಳಿದ್ರೆ ತುಂಬಾ ಚಂದ ಕಾಣುತ್ತೆ. ಮತ್ತು ನೆಕ್ಸ್ಟ್ ದೀಪಾವಳಿ ಹಬ್ಬಕ್ಕೂ ಕೂಡ ಯೂಸ್ ಆಗುತ್ತೆ. ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 429 ರುಪೀಸ್ ಆಯಿತು. ನನಗೆ 2 ತಗೊಂಡಿದ್ದು ನಾನು. ನೀವು ಬೇಕಾದ್ರೆ ಸಿಂಗಲ್ಲೇ ತಗೊಂತೀರಾ, ನಮಗೆ ಒಂದೇ ಸಾಕು ಅಂತ ಹೇಳಿದ್ರೆ 248 ರೂಪಾಯಿನಲ್ಲಿ ಸಿಗುತ್ತೆ. ಸೊ ನೋಡಿ, ನಿಮಗೆ ಯಾವ್ದು ಸಿಂಗಲ್ ಆದ್ರೂ ಬೇಕಾದ್ರೆ ತಗೊಳ್ಳಿ, ಅಥವಾ ನಮಗೆ 2 ಬೇಕು ಅಂದ್ರೂ ಕೂಡ ನೀವು ತಗೋಬಹುದು. ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಅಂಡ್ ನೆಕ್ಸ್ಟ್ ದೀಪ ಯಾವ ತರಿಸಿದೀನಿ ಅಂತ ಹೇಳಿದ್ರೆ, ಸೊ ಇನ್ನೊಂದು ಪಿಕಾಕ್ ಡಿಸೈನ್ ಅಲ್ಲಿ ಇರೋ ತರಿಸಿದೀನಿ. ಇದು ನಾನು ಸಿಂಗಲ್ ತರಿಸಿದೀನಿ. ಅಂಡ್ ನೋಡ್ತೀರಾ ನೋಡಿ ಡಿಸೈನ್, ಇದು ಅಷ್ಟೇ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ. ಮತ್ತೆ ಎಲ್ಲ ಫುಲ್ಲು ಅಂದ್ರೆ ದೀಪ ಫುಲ್ಲು ಡಿಸೈನ್ ಇದೆ ಅಂತಾನೆ ಹೇಳ್ಬೋದು. ಚಿಕ್ಕದಾಗಿ ಒಂಥರ ಫ್ಲವರ್ ಡಿಸೈನ್ ಆಗಿರ್ಬೋದು, ಲೀಫ್ ಡಿಸೈನ್ ಕೊಟ್ಟಿದ್ದಾರೆ. ಮತ್ತೆ ಒಂಥರ ಡಿಸೈನ್ಗಳು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡಿ, ನಾನು ತರಿಸಿರೋಂಥದ್ದು 5 ದಳದ ತರಿಸಿದೀನಿ. ಅಂದ್ರೆ 5 ಬತ್ತಿ ಹಾಕ್ಬೋದು. ಸೊ ಪಂಚ ದೀಪ ಅಂತಾನೆ ಹೇಳ್ಬೋದು. ಆ ರೀತಿ ಪಂಚದಳ ತರಿಸಿರೋಂಥದ್ದು. ಅದ್ರ ಒಳಗಡೆ ಮಧ್ಯದಲ್ಲಿ ಸ್ವಸ್ತಿಕ್ ಡಿಸೈನ್ ಇದೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ನೋಟ್ಸ್ ಕಾಣ್ತಿದೆ ಅಲ್ವಾ. ಸೊ ಸ್ವಸ್ತಿಕ್ ಆ ಒಂದು ಡಿಸೈನ್ ಕೂಡ ಮಾಡಿದ್ದಾರೆ. ಮೇಲ್ಗಡೆ ಬಂದ್ಬಿಟ್ಟು ತುದಿ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಮೆಟಲ್ ಅಲ್ಲಿ ಮಾಡಿರೋಂಥದ್ದು. ಬಟ್ ನೋಡಿದ್ರೆ ಒಳ್ಳೆ ಗೋಲ್ಡ್ ತಗೊಂಡಿದ್ದಾರೆ ಅಥವಾ ಹಿತ್ತಾಳೆದು ಅಂತ ಅನ್ಸುತ್ತೆ. ಬಟ್ ಇದು ಮೆಟಲ್ ಅಲ್ಲಿ ಮಾಡಿರೋಂಥದ್ದು. ಒಂದ್ ರೀತಿ ಪಂಚಲೋಹ ತರನು ಕಾಣಿಸುತ್ತೆ. ಅಷ್ಟು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಫುಲ್ ಪ್ಲೇನ್ ಏನಿಲ್ಲ, ಫುಲ್ ಎಲ್ಲ ಡಿಸೈನ್ ವರ್ಕ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಸಿಂಗಲ್ ತರಿಸಿದ್ದೀನಿ. ಅಂಡ್ ಇದ್ರದ್ದು ಹೈಟ್ ಬಂದು 7 ಇಂಚ್ ಅಷ್ಟು ಉದ್ದ ಬರುತ್ತೆ. ಮತ್ತೆ ಅಗಲ ಬಂದು 4 ಇಂಚಸ್ ಅಷ್ಟು ಬರುತ್ತೆ. ಅಂಡ್ ಪ್ರೈಸ್ ಬಂದು 367 ರೂಪಾಯಿ ಆಯ್ತು. ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲಿ ಸಿಗ್ಬೋದು. ಲಿಂಕ್ ಇರತ್ತಲ್ಲ, ಚೆಕ್ ಮಾಡಿ. ಸೊ ನಾನು ಸಿಂಗಲ್ ತರಿಸಿದ್ದೀನಿ. ನಿಮ್ಗೆ ಏನಾದ್ರು 2 ಬೇಕು ಅಂತ ಹೇಳಿದ್ರೆ 680 ರೂಪಾಯಿನಲ್ಲಿ ನಿಮ್ಗೆ ಸಿಗುತ್ತೆ. ಸೊ ನೀವು 2 ಕೂಡ ತಗೊಳ್ಳಿ ಅಥವಾ 1 ಕೂಡ ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ತಗೊಳ್ಳಿ ಫ್ರೆಂಡ್ಸ್. ಓಕೆನಾ? ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಸಖತ್ತಾಗಿದೆ. ಇದು ಕೂಡ ಅಷ್ಟೇ ದೀಪಾಲೆ ಕಂಬ ಅಲ್ವಾ. ಸೊ ತುಂಬಾ ಚೆನ್ನಾಗಿದೆ. ಒಂದು ಮೀಡಿಯಂ ಹೈಟ್ ಅಲ್ಲಿ ಇದೆ. ನನಗೆ ಹೇಳಿದ್ನಲ್ಲ 7 ಇಂಚ್ ಅಷ್ಟು ಉದ್ದ ಬರುತ್ತೆ. ಚೆನ್ನಾಗಿದೆ. ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಅಂಡ್ ನೆಕ್ಸ್ಟ್ ಬಂದು ನಾನು ಈ ಒಂದು ಪದ್ಮ ಕಮಲನ ತರಿಸಿದೀನಿ. ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಇದು ಬಂದು ಹಿತ್ತಾಳೆಯಲ್ಲಿ ಮಾಡಿರುವಂತದ್ದು ಪದ್ಮ ಕಮಲ. ಕೆಳಗಡೆ ಪೈಪಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ಲು ಫ್ಲವರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಹರಳ್ಕೊಂಡಿರೋದು, ಅಂದ್ರೆ ಫುಲ್ ಅರಳಿರೋ ತರ ಇಲ್ಲ. ಒಂದ್ ಸ್ವಲ್ಪ ಚೂರ್ ಲೈಟ್ ಮೊಗ್ಗು ತರ ಇದೆ. ಮತ್ತೆ ಎಲ್ಲ ಸ್ವಲ್ಪ ಅರಳಿರೋದು, ಮತ್ತೆ ಕೆಳಗಡೆ ಫುಲ್ ಅರಳಿರೋದು. ಸೊ ಈ ರೀತಿಯಲ್ಲಿ 3 ಸ್ಟೆಪ್ ಅಲ್ಲಿ ಇದೆ. ಸಖತ್ತಾಗಿದೆ ಪದ್ಮ ಕಮಲ ಮಾತ್ರ. ಸೊ ದುರ್ಗಾ ಪೂಜೆ ದಿನ ಅಂದ್ರೆ ನವರಾತ್ರಿ ಟೈಮ್ ಅಲ್ಲಿ ಈ ಒಂದು ಪದ್ಮ ಕಮಲನು ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು. ತುಂಬಾ ಚೆನ್ನಾಗಿ ಒಂದೊಳ್ಳೆ ಪಾಸಿಟಿವ್ ಬರುತ್ತೆ. ಸೊ ಇದು ಕೂಡ ನಿಮ್ಗೆ ಬೇಕಂತ ಹೇಳಿದ್ರೆ ತಗೊಳ್ಳಿ. ಅಂಡ್ ಉದ್ದ ಬಂದ್ಬಿಟ್ಟು 5 ಇಂಚಸ್ ಅಷ್ಟು ಉದ್ದ ಬರುತ್ತೆ. ಮತ್ತೆ ಅಗಲ ಬಂದು 4 ಇಂಚಸ್ ಅಷ್ಟು ಬರುತ್ತೆ. ಒಂದು ಮೀಡಿಯಂ ಅಲ್ಲಿ ಇದೆ ಸೈಜ್ ಅಲ್ಲಿ. ಅಂಡ್ ವೆಯ್ಟ್ ಬಂದಿದ್ದು 200 ಗ್ರಾಮ್ಸ್ ಬರುತ್ತೆ. ಅಷ್ಟೇ ಇದೆ, ನಾನು ಚೆಕ್ ಮಾಡಿದ್ದೀನಿ. ಮತ್ತೆ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 518 ರೂಪಾಯಿ ಆಗುತ್ತೆ. ಸೊ ಇದನ್ನ ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕಾದ್ರೂ, ಈಗ ನೆಕ್ಸ್ಟ್ ಲಕ್ಷ್ಮೀ ಪೂಜೆಗಾದ್ರೂ ಕೂಡ ನೀವು ಇಟ್ಟು ಪೂಜೆ ಮಾಡ್ಬೋದು. ಅಥವಾ ನೀವು ಎವ್ರಿ ಡೇ ಪ್ರತಿದಿನ ಕೂಡ ನೀವು ದೇವ್ರ ಮನೇಲೂ ಕೂಡ ಇಟ್ಟು ಪೂಜೆ ಮಾಡ್ಬೋದು. ಸೊ ಸಖತ್ತಾಗಿದೆ. ಒಂದೊಳ್ಳೆ ಗುಡ್ ವೈಬ್
ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡಿ, ನಿಮ್ಮ ಹತ್ರ ಈ ಒಂದು ಪದ್ಮಕಮಲ ಇಲ್ಲ ಅಂತ ಹೇಳಿದ್ರೆ ತಗೊಳ್ಳಿ. ತುಂಬಾ ಜನ ನವರಾತ್ರಿ ಟೈಮಲ್ಲಿ ಪದ್ಮಕಮಲನ ಇಟ್ಟು ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ತರಿಸಿದ್ದೀನಿ, ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ. ಇಷ್ಟ ಆದರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆನಾ? ಮತ್ತೆ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಸೊ ಬೇಗನೆ ಪರ್ಚೇಸ್ ಮಾಡ್ಕೋಬಿಡಿ ಫ್ರೆಂಡ್ಸ್. ಲಾಸ್ಟ್ ಬಂದು ನಾನು ಒಂದು ಲೀಫ್ ಶೇಪಲ್ಲಿರೋಂಥ ಒಂದು ದೀಪನ ತರಿಸಿದ್ದೀನಿ. ನೋಡಿ ಎಷ್ಟು ಚಂದ ಇದೆ ಅಂತ ಹೇಳಿದ್ರೆ ನಾನು ಹೇಗೆ ಬರುತ್ತೇನೋ ಅಂತ ಅನ್ಕೊಂಬಿಟ್ಟಿದೆ. ಬಟ್ ಬ್ಯೂಟಿಫುಲ್ ಆಗಿ ಬಂದಿದೆ. ಡಿಸೈನ್ ಸಖತ್ತಾಗಿ ಯುನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ನಾನು ಎಲ್ಲೂ ಕೂಡ ಈ ಡಿಸೈನ್ ಅಲ್ಲಿ ನೋಡಿರ್ಲಿಲ್ಲ. ಒಂದು ಸಿಂಗಲ್ ದೀಪ ಬರುತ್ತೆ ಅಂಡ್ ಅದಕ್ಕೆ ಲೀಫ್ ಡಿಸೈನ್ ಕೊಟ್ಟಿದ್ದಾರೆ. ಸೊ ಹಿಡಿ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ನಾವು ದೇವಿಗೆ ಆರತಿ ಮಾಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿ ಅನ್ಸತ್ತೆ. ಒಂದೊಳ್ಳೆ ಪಾಸಿಟಿವ್ ವೈಬ್ ಬರುತ್ತೆ ಅಂತಾನೆ ಹೇಳ್ಬೋದು. ಒಂದು ನಂದಾ ದೀಪ ತರ ನೀವು ಇದನ್ನ ಬೆಳಗ್ಬೋದು. ತುಂಬಾ ಚೆನ್ನಾಗಿದೆ. ಅಂಡ್ ಇದು ಪ್ಯಾಕ್ ಆಫ್ 2. ಇದು ಒಂದಲ್ಲ, ಸಿಂಗಲ್ ಅಲ್ಲ. ಇನ್ನೊಂದು ನನ್ನ ಮಗಳು ತಗೊಂಡೋಗ್ಬಿಟ್ಲು. ಸೊ ಹಾಗಾಗಿ ಒಂದೇ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಯಾಕ್ ಆಫ್ 2 ಬರುತ್ತೆ. 222 ರೂಪಾಯಿ ಆಯ್ತು. 4 ಇಂಚಸ್ ಅಷ್ಟು ಅಗಲ ಬರುತ್ತೆ, ಮತ್ತೆ 2.7 ಇಂಚಸ್ ಉದ್ದ ಬರುತ್ತೆ. ಮತ್ತೆ ಇದನ್ನ ಹಿತ್ತಾಳೆಯಲ್ಲಿ ಮಾಡಿರೋಂಥದ್ದು, ಬ್ರಾಸ್ ಅಲ್ಲಿ ಮಾಡಿರೋಂಥದ್ದು. ಸೊ ಆರಾಮಾಗಿ ಕೊಡ್ಬೋದು. ತುಂಬಾನೇ ಕಡಿಮೆ ಪ್ರೈಸ್ ಅಂತ ನಂಗೆ ಪರ್ಸನಲಿ ಅನಿಸ್ತು. ಬರೀ 222 ರೂಪಾಯಿ ಅಲ್ವಾ, 2 ಬರುತ್ತೆ. ಸಿಂಗಲ್ ಆದ್ರೆ ಹೌದಪ್ಪ ಅನ್ಬೋದು. ಬಟ್ 2 ಬರುತ್ತೆ. ಇದಕ್ಕೊಂದು 500 ಆದ್ರೂ ಕೊಡ್ಬೋದು. ಅಷ್ಟು ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ. ಸೊ ನೋಡಿ, ಇಷ್ಟ ಆದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಕಲೆಕ್ಷನ್ಸ್ ಎಲ್ಲ. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನವರಾತ್ರಿ ಹಬ್ಬಕ್ಕೆ ನಿಮ್ಗೆ ಯಾವ್ದಾದ್ರು ದೀಪ ಆದ್ರೂ ಬೇಕಾದ್ರೂ ಕೂಡ ತಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಸೊ ನಾನು ನಿಮ್ಗೆ ಒಂದು ಲೋಟಸ್ ಕೂಡ ತೋರಿಸ್ದೆ, ಅದಾದ್ರೂ ಕೂಡ ತಗೊಳ್ಳಿ. ತುಂಬಾ ಚೆನ್ನಾಗಿದೆ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಎಲ್ಲ ಐಟಮ್ಸ್ ಗಳು ಸಿಗ್ತಾ ಇದೆ, ಪೂಜಾ ಐಟಮ್ಸ್. ಸೊ ಮಿಸ್ ಮಾಡ್ದಂತೆ ಪರ್ಚೇಸ್ ಮಾಡಿ. ಮತ್ತೆ ಏನಾದ್ರು ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಮತ್ತೆ ಏನಾದ್ರು ಡೌಟ್ ಇತ್ತು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅಂಡ್ ಎಲ್ಲಾ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ವಿತ್ ನೇಮ್ ಕೂಡ ಮೆನ್ಷನ್ ಮಾಡಿ ಕೊಟ್ಟಿರ್ತೀನಿ, ನಿಮ್ಗೆ ಈಸಿ ಆಗಲಿ ಅಂತ ಹೇಳಿ. ಒಮ್ಮೆ ಚೆಕ್ ಮಾಡ್ಕೊಂಡು ಬೇಗನೆ ತಗೊಳ್ಳಿ. ಮತ್ತೆ ಈ ವಿಡಿಯೋನ ಮಿಸ್ ಮಾಡ್ದಂತೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಕಡಿಮೆ ಪ್ರೈಸ್ ಅಲ್ಲಿ ಈ ರೀತಿ ಐಟಮ್ಸ್ ಗಳೆಲ್ಲ ತಗೊಂಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.